ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ. ನಾನು ಪ್ರಿಯಾಂಕಾ ಶ್ರೀಗುರು. ಗುಲಾಬಿ ಬೆಳೆದು ಲಕ್ಷ ಲಕ್ಷ ದುಡಿತಿರುವ ರೈತ, ಇದು ಬೀದರ್ ರೈತನ ಯಶೋಗಾಥೆ. ಕರ್ನಾಟಕದ ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆ ಬಾರದೆ ಬೆಳೆ ಇಲ್ಲದೆ ಕಂಗಾಲಾಗಿರುವ ರೈತರು ಒಂದು ಕಡೆಯಾದರೆ, ಅತಿವೃಷ್ಟಿಯಿಂದ ಸಮಸ್ಯೆಯಲ್ಲಿರುವ ರೈತರು ಮತ್ತೊಂದೆಡೆ. ಇದರಿಂದ ರೈತರು ಉದ್ಯೋಗ ಹರಿಸಿ ನಗರದತ್ತ ಹೋಗುತ್ತಿದ್ದಾರೆ. ಇವರ ನಡುವೆಯೂ ಇಲ್ಲೊಬ್ಬ ರೈತ ಕೃಷಿಯಲ್ಲೇ ಬದುಕು ಉತ್ತಮ ಎಂದು ಗುಲಾಬಿ ಹೂ ಬೆಳೆದು ಸಂತಸದ ಜೀವನ ನಡೆಸುತ್ತಿದ್ದಾರೆ. ಹಾಗಾದರೆ ಯಾರು ಈ ರೈತ, ಏನಿದು ಸ್ಟೋರಿ, ಬನ್ನಿ ನೋಡೋಣ. ಈ ರೈತನ ತೋಟಕ್ಕೆ ಕಾಲಿಟ್ಟರೆ ಸಾಕು, ಕೆಂಪು ಕೆಂಪು ಬಣ್ಣದ ಗುಲಾಬಿ ಹೂಗಳು ಬಂದವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತವೆ. ಹಚ್ಚ ಹಸಿರಿನ ಗಿಡಗಳಲ್ಲಿ ನಳನಳಿಸುವ ಕೆಂಪು ಗುಲಾಬಿಗಳು ನೋಡಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಸಿಂಧಬಂದಗಿ ಗ್ರಾಮದ ರೈತನೋರ್ವ 27 ಎಕರೆ ಜಮೀನಿನಲ್ಲಿ ಮಿಶ್ರ ಬೇಸಾಯ ಮಾಡಿದ್ದು, ಕಬ್ಬು, ಹೈನುಗಾರಿಕಾ, ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಉತ್ತಮ ಆದಾಯ ಪಡೆಯುವ ಮೂಲಕ ಜೀವನ ಕಟ್ಟಿಕೊಂಡಿದ್ದಾರೆ. 27 ಎಕರೆ ಜಮೀನಿನಲ್ಲಿ ಕಬ್ಬು ಹಾಗೂ ಅರ್ಧ ಎಕರೆಯಲ್ಲಿ ಗುಲಾಬಿ ಹೂ ಹಾಗೂ 1 ಎಕರೆಯಲ್ಲಿ ಸುಗಂಧಿ, ಮಲ್ಲಿಗೆ ಹೂ ಬೆಳೆದಿದ್ದಾರೆ. ಜೊತೆಗೆ ಹೈನುಗಾರಿಕೆ, ಮೇಕೆ ಸಾಗಾಣಿಕೆ ಹಾಗೂ ತೋಟಗಾರಿಕಾ ಬೆಳೆಯನ್ನು ಬೆಳೆದಿದ್ದು ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಅರ್ಧ ಎಕರೆಯಲ್ಲಿ 40,000 ಖರ್ಚು ಮಾಡಿ 1,500 ಗುಲಾಬಿ ಸಸಿಗಳನ್ನು ಬೆಳೆದಿರುವ ವಿನೋದ್ ಕುಮಾರ್ ಈಗ ಪ್ರತಿ ತಿಂಗಳು 20 ರಿಂದ 25 ಸಾವಿರ ಆದಾಯ ಪಡೆಯುತ್ತಿದ್ದಾರೆ. ಅರ್ಧ ಎಕರೆಯಲ್ಲಿ 40,000 ಖರ್ಚು ಮಾಡಿ 1,500 ಗುಲಾಬಿ ಸಸಿಗಳನ್ನು ಬೆಳೆದಿರುವ ವಿನೋದ್ ಕುಮಾರ್ ಈಗ ಪ್ರತಿ ತಿಂಗಳು 20 ರಿಂದ 25 ಸಾವಿರ ಆದಾಯ ಪಡೆಯುತ್ತಿದ್ದಾರೆ. 2 ತಿಂಗಳಲ್ಲಿ ಮಲ್ಲಿಗೆ ಹಾಗೂ ಸುಗಂಧಿ ಹೂ ಸಹ ಮಾರಾಟ ಮಾಡಲು ಬರುತ್ತದೆ, ಅದರಿಂದಲೂ ಆದಾಯ ಬರುತ್ತದೆ ಎಂದು ತಿಳಿಸಿದ್ದಾರೆ. ಹಾಗಾಗಿ ರೈತರು ಒಂದೇ ಬೆಳೆಯ ಮೇಲೆ ಅವಲಂಬಿತರಾಗಿರದೆ ಸಮಗ್ರ ಕೃಷಿ ಮಾಡಿದರೆ ಎಲ್ಲಾ ತಿಂಗಳಲ್ಲೂ ಆದಾಯ ಪಡೆಯಬಹುದು. ಎಲ್ಲಾ ರೈತರು ಸಮಗ್ರ ಕೃಷಿ ಮಾಡುವ ಮೂಲಕ ಕೃಷಿ ಕಾರ್ಯದಲ್ಲಿ ಉತ್ತಮ ಜೀವನ ಕಂಡುಕೊಳ್ಳಬಹುದು ಎಂದು ವಿನೋದ್ ಕುಮಾರ್ ಹೇಳಿದರು. ಒಮ್ಮೆ ನಾಟಿ ಮಾಡಿ ಸರಿಯಾಗಿ ಪೋಷಣೆ ಮಾಡಿದರೆ ಹಲವಾರು ವರ್ಷಗಳ ಕಾಲ ಗುಲಾಬಿ ಆದಾಯ ತರುತ್ತಲೇ ಇರುತ್ತದೆ. ಒಟ್ಟಾರೆಯಾಗಿ ಗುಲಾಬಿ ಬೆಳೆದ ರೈತ ಸದ್ಯದ ಪರಿಸ್ಥಿತಿಯಲ್ಲಿ ನೆಮ್ಮದಿಯಿಂದ ಇದ್ದಾನೆ ಹಾಗೂ ಇತರ ಜಿಲ್ಲೆಯ ರೈತರಿಗೆ ಮಾದರಿ ಕೂಡ ಆಗಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.